ಇನ್ ಮನೆ ನೋಡ್ತಾ ಇದ್ದೀರಾ 20x40 ಅಲ್ಲಿ 55 ಲಕ್ಷದಲ್ಲಿ G+2 ಮಾಡರ್ನ್ ಪ್ಲಸ್ ಟ್ರೆಡಿಷನಲ್ ಹೌಸ್. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ವೀಕ್ಷಕರೇ, ಇವಾಗ ನಮ್ ಜೊತೆ ಪ್ರವೀಣ್ ಸರ್ ಇದ್ದಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವ್ ಹೆಂಗಿದ್ದೀರಾ? ಸೂಪರ್ ಸರ್. ಇವಾಗ ಈ ಮನೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ನಮ್ ವೀಕ್ಷಕರಿಗೋಸ್ಕರ? ಖಂಡಿತವಾಗ್ಲು. ಇವಾಗ ನಾವ್ ಎಲ್ಲಿದ್ದೀವಿ? ಸೊ ಇಲ್ಲಿ ಬಂದ್ಬಿಟ್ಟು ನಾವು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಝೂ ಹತ್ರನೇ ಇದೀವಿ. ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಅಲ್ಲಿ ಮನೆ ಕಟ್ಸಿದೀವಿ. ಇದು ಎಷ್ಟು ಬರ್ತಿದೆ ಸರ್ ಇದು ಸೈಟ್ ನಮ್ಗೆ? ಇದು 25 ಗೆ 40 ಬರ್ತಾ ಇದೆ ನಿಮಗೆ. 25 ಗೆ 40 ಬರ್ತಿದ್ಯಾ? ಎಷ್ಟಾಗಿದೆ ಕನ್ಸ್ಟ್ರಕ್ಷನ್ ಮತ್ತೆ ಮನೆ ಬಿಲ್ಡಿಂಗ್ ಎಲ್ಲ? ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು ನಮಗೆ 55 ಬಂದಿದೆ ಇದರಲ್ಲಿ. 55 ಕನ್ಸ್ಟ್ರಕ್ಷನ್. ಸೊ ಫುಲ್ ಡೀಟೇಲ್ ಆಗಿ ಹೇಳೋಣ. ಹಾ ಸರ್ ಹೇಳಿ. ಇವಾಗ ಇದೆಲ್ಲ ಏನಕ್ಕೆ ಸರ್ ಮಾಡಿರೋದು? ಸೊ ಇದು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ಒಂದು ಗಾರ್ಡನಿಂಗ್ ಪರ್ಪಸ್ ಗೋಸ್ಕರ ಕ್ಲೈಂಟ್ ಕೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಪ್ಲಾಂಟೇಶನ್ ಮಿನಿ ಪ್ಲಾಂಟೇಶನ್ ತರ ಬೇಕಂತ ಕೇಳಿದ್ರು. ಸೊ ಅದ್ ಮಾಡ್ಕೊಟ್ಟಿದೀವಿ. ಇದೆಲ್ಲ ಯಾವ್ದು ಸರ್? ಇದೆಲ್ಲ ಟೆಕ್ಸ್ಚರ್ ಪೇಂಟಾ? ಫುಲ್ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಫ್ರಂಟ್ ಅಲ್ಲಿ ಮಾಡಿದೀವಿ. ಪೂರ್ತಿ ಬಿಲ್ಡಿಂಗ್ ಗೆ ಟೆಕ್ಸ್ಚರ್ ಪೇಂಟ್ ಫ್ರಂಟ್ ಅಲ್ಲಿ ಮಾಡಿದೀವಿ. ಕಂಪ್ಲೀಟ್ ಇದು ಟೆಕ್ಸ್ಚರ್ ಪೇಂಟ್ ಇಂದಾನೆ ಆಗಿದ್ಯಾ ಫ್ರಂಟ್ ಎಲಿವೇಶನ್ ನಮಗೆ? ಮತ್ತೆ ಅದೆಲ್ಲ MS ಅಲ್ಲಿ ಕೊಟ್ಟಿರೋದಾ? ಪ್ರಗೋಲಾ ಸ್ಟೈಲ್ ಮಾಡಿದೀವಿ, ವೆಂಟಿಲೇಷನ್ ಇರ್ಲಿ ಅಂತ. ಅಂಡ್ ಮೇಲೆ ಬಂದು ಫುಲ್ ಆಕ್ಯುಪೈ ಮಾಡ್ಕೊಂಡಿದೀವಿ ಅದನ್ನ. ಅಂಡ್ ಸ್ಟೇರ್ ಕೇಸ್ ಕಡೆ ನೀವು ಅಲ್ಲೊಂದು ಬುದ್ಧದೊಂದು ಮಾಡಿದೀವಿ. ಅದು ಮನೆ ಒಳಗಡೆ ಎಂಟ್ರಿ ಆಗೋದು ತೋರಿಸ್ಕೊಡ್ತೀನಿ. ಇದು ಎಷ್ಟು ಬರ್ತಿದೆ ಸರ್? G+2 ಬರ್ತಿದ್ಯಾ? G+2.5 ಬರ್ತಿದೆ. G+2.5 ಬರ್ತಿದ್ಯಾ? ಇದೆಲ್ಲ ಏನ್ ಸರ್ ಸ್ವಲ್ಪ ಹಳ್ಳಿ ಸ್ಟೈಲ್ ಅಲ್ಲಿ ಏನೋ ಕೊಟ್ಟಿರೋದು? ಇಂಚ್ ಹಾಕಿದೀವಿ ಮುಂದೆ. ಸೊ ಮಳೆ ಏನೋ ಬಿತ್ತಂದ್ರೆ ಮನೆ ಒಳಗಡೆ ಬರ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು 2 feet ಗೆ ಇಂಚ್ ಹಾಕಿಸ್ಕೊಂಡಿದ್ದಾರೆ. ಸೊ ನೋಡಕ್ ಒಂದು ಓಲ್ಡ್ ಸ್ಟೈಲ್ ಲುಕ್ ಇರುತ್ತೆ, ಪ್ಲಸ್ ಮನೆ ನೋಡಕ್ಕೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಸರ್ ಇದು ಏನಕ್ಕೆ ಫುಲ್ 10 feet ವರೆಗೂ ಕೊಟ್ಟಿರೋದಾ? ಇದು 10 feet ಬೇಕಂತ ಕೇಳಿದ್ರು ಕ್ಲೈಂಟ್. ಸೊ 10 feet ಕಂಪ್ಲೀಟ್ ಆಗಿ ಕೊಟ್ಟಿದೀವಿ. ಅಂಡ್ ಮೇಲೆ ಬಂದ್ಬಿಟ್ಟು ಮೆಶ್ ಕವರ್ ಮಾಡಿದೀವಿ ಗೇಟ್ ನ. ಅಂಡ್ MS ಗೇಟ್ ಅಲ್ಲಿ CNC ಕಟಿಂಗ್ ಕೊಟ್ಟಿದೀವಿ. ಇದು ಕಲರ್ ಕಾಂಬಿನೇಷನ್ ಕೂಡ ಮ್ಯಾಚ್ ಆಗ್ತಿದೆ. ಸರಿ ಬನ್ನಿ ಒಳಗಡೆ ಹೋಗ್ಬಿಡೋಣ. ಸರ್ ಇದು ನಮ್ಗೆ ಎಷ್ಟು ಸಿಗ್ತಾ ಇದೆ ಕಾರ್ ಪಾರ್ಕಿಂಗ್? ಸೊ ಕಾರ್ ಪಾರ್ಕಿಂಗ್ ಆಲ್ಮೋಸ್ಟ್ 30 feet ಬಂದಿದೆ ನಮಗೆ. 30 feet ಗೆ ನಿಮಗೆ 10 feet ಸಿಕ್ಕಿದೆ. ಇಲ್ಲಿ ನಾವ್ ಎಷ್ಟು ನಿಲ್ಲಿಸ್ಕೋಬಹುದು? ಒಂದು ಕಾರ್ ನಿಲ್ಲಿಸ್ಕೋಬಹುದಲ್ಲ ಆರಾಮಾಗಿ? 2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬಹುದು. ವಿತ್ 2 wheels ನಿಲ್ಲಿಸ್ಕೋಬಹುದು ನಮಗೆ. ಇದೆಲ್ಲ ಏನ್ ಸರ್ ಹಾಕಿರೋದು? ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದೀವಿ ಇಲ್ಲಿ. ಪಾರ್ಕಿಂಗ್ ಟೈಲ್ಸ್ ಇದೆಲ್ಲ ಎಷ್ಟು ಬರ್ತಾ ಇದೆ? 50 rupees ಒಳಗಡೆ ಬರುತ್ತೆ ನಿಮಗೆ. 50 rupees. ಇದೇನ್ ಸರ್ ಇದು? ಇಲ್ಲಿ ಸಮ್ ಕೊಟ್ಟಿದೀವಿ. ಸಮ್ ಕೊಟ್ಟಿರೋದಾ? FRP ಇದು ಕವರ್ ಕೊಟ್ಟಿದೀವಿ ಮೇಲೆ. ಅಂಡ್ 5 ton ತನಕ ನಿಮಗೆ ಇದ್ ಮೇಲೆ ಗಾಡಿ ನಿಲ್ಲಿಸಬಹುದು. ಗಾಡಿ ಎಲ್ಲ ನಿಲ್ಲಿಸ್ಕೋಬಹುದು ಇದ್ರ ಮೇಲೆ, ಏನಾಗಲ್ವಾ? ಏನು ಆಗಲ್ಲ ನಿಮಗೆ. ಪ್ಲಸ್ ಇದು ವಾಟರ್ ಪ್ರೂಫ್ ಆಗಿರುತ್ತೆ. ನೀರ್ ಎಷ್ಟೇ ಬಿದ್ರೂ ನಾರ್ಮಲ್ MS ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ತುಕ್ಕು ಹಿಡಿದ್ಬಿಟ್ಟು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲ ಅದೇನು ಪ್ರಾಬ್ಲಮ್ ಇಲ್ಲ. ಇದೇನಕ್ಕೆ ಸರ್ ಸ್ವಲ್ಪ ಹೈಟ್ ಸ್ಲೋಪ್ ಕೊಟ್ಟಿದೀವಿ. ಸ್ಲೋಪ್ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ ಸಪೋಸ್ ಪಾರ್ಕಿಂಗ್ ಅನ್ನು ಕ್ಲೀನ್ ಮಾಡ್ತೀರಾ ಅಂದ್ರೆ ನೀರುಗಳೆಲ್ಲ ಆಟೋಮೆಟಿಕ್ ಆಗಿ ಸಂಪೂರ್ಣ ಹೋಗ್ಬಿಡುತ್ತೆ. ನಾವು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೈಟ್ ಮಾಡಿಸ್ಕೊಂಡು ಸ್ಲೋಪ್ ಕೊಟ್ಟಿದೀವಿ. ನೀರೆಲ್ಲೂ ಅದು ಸಂಪೂರ್ಣ ಹೋಗ್ಬಾರ್ದು. ಪ್ಲಾಂಟೇಶನ್ ಮಾಡಿದೀರಾ? ಇಲ್ಲಿ ಒಂದು ಪಾರ್ಕಿಂಗ್ ಕ್ಲೈಂಟ್ ಕೇಳಿದ್ರು, ಪಾರ್ಕಿಂಗ್ ಜಾಗದಲ್ಲಿ ನಮ್ಗೆ ಪ್ಲಾಂಟೇಶನ್ ತರ ಬೇಕಂತ. ಸೊ ಇದನ್ನ ಒಂದು ಹಾಫ್ ಫೀಟ್ ನ ಬಂದ್ಬಿಟ್ಟು ಗಾರ್ಡನಿಂಗ್ ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟ್. ಇದು ಇಲ್ಲೆಲ್ಲ ಏನಕ್ಕೆ ಸರ್ ಈ ತರ ಇಲ್ಲಿ ಗ್ರಾನೈಟ್ ಹಾಕಿರೋದು? ತಿಟ್ಟೆ ತರ ಇವಾಗ ಏನೋ ಬಂದ್ಬಿಟ್ಟು ಮನೆ ಫಂಕ್ಷನ್ ಏನೋ ಇತ್ತಂದ್ರೆ ಈ ಏರಿಯಾನು ಯೂಟಿಲೈಸ್ ಮಾಡ್ಕೊಂಡ್ರೆ ಕೂರಕ್ಕೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಇಲ್ಲಿ ವಾಲ್ಗೂ ಎಷ್ಟು ಬರುತ್ತೆ ನಮಗೆ ಗ್ರಾನೈಟ್? ಇದು ಗ್ರಾನೈಟ್ ಬ್ಲಾಕ್ ಗ್ರಾನೈಟ್ ಕೊಟ್ಟಿದೀವಿ. ಇದು ನಿಮ್ಗೆ ಒಂದು 100-150 ಒಳಗಡೆ ಬರುತ್ತೆ. ಇದು ಇಲ್ಲೆಲ್ಲ ಇದು ಇಲ್ಲಿ ಸೇಫ್ಟಿ ಜನರಲ್ ಆಗಿ ಸೇಫ್ಟಿ ಗ್ರಿಲ್ಸ್ ಎಲ್ಲ ಬಂದ್ಬಿಟ್ಟು ರಾಡಲ್ ಮಾಡಿರ್ತಾರೆ. ಇದನ್ನ ಸ್ವಲ್ಪ ಮೆಶ್ ಟೈಪ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೀವು ಬಂದ್ಬಿಟ್ಟು ನಾವು ವೈಟ್ ಟೈಲ್ಸ್ 2x4 ಕೊಟ್ಟಿದೀವಿ. ವೈಟ್ ಟೈಲ್ಸ್ ಅಂಡ್ ಗೋಲ್ಡ್ ಬೀಡಿಂಗ್ ಕೊಟ್ಟಿದೀವಿ. ಸೊ ಇದು ಜನರಲ್ ಆಗಿ ಬಂದ್ಬಿಟ್ಟು ನೀವು ಇಂಟೀರಿಯರ್ಸ್ ಅಲ್ಲಿ ನೋಡ್ತೀರಾ. ಇದು ಸ್ವಲ್ಪ ಇಲ್ಲೇ ಕೊಟ್ಬಿಟ್ಟಿದ್ದೀರಾ. ಪಾರ್ಕಿಂಗ್ ಅಲ್ಲೂ ಕೊಟ್ಟಿದೀವಿ. ಇದನ್ನ ಎಷ್ಟು ಬರುತ್ತೆ ಸರ್ ಇದು ನಮಗೆ? ಇದನ್ನ ನಿಮಗೆ ಒಂದು 50-80 rupees ಒಳಗಡೆ ಬರುತ್ತೆ. 50-80 rupees. ಇಲ್ಲಿ 1 BHK ಬರ್ತಿದ್ಯಾ? ಇಲ್ಲಿ 1 BHK ಬರುತ್ತೆ ನಿಮಗೆ. ಸರ್ ಅಲ್ಲೇನೋ ಇದೆ, ಅಲ್ಲೊಂದು ಸ್ಟೋರ್ ರೂಮ್ ಇದೆ ಮೇಡಮ್. ಇದು ಫಸ್ಟ್ 1 BHK ಮುಗಿಸ್ಬಿಟ್ಟು ನಾವು ಸ್ಟೋರ್ ರೂಮ್ ಹೋಗೋಣ. ಓಕೆ ಸರ್. ಇದು ಡೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ. ಸೊ ಇದು ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿದೆ ನಿಮಗೆ. ಟೀಕ್ ಡೋರ್, ಫ್ರೇಮ್ ಡೋರ್ ಬಂದ್ಬಿಟ್ಟು ಟೀಕೆ ಬಂದಿದೆ. ಎಲ್ಲ ಟೀಕ್ ಕೂಡ ಬರ್ತಿದೆ. ಲಾಕ್ ಮತ್ತೆ ಹ್ಯಾಂಡಲ್ ನಮ್ದು ಇದೆಲ್ಲ ಬಂದಿದೆ ನಿಮಗೆ. ಸರ್ ಯುರೋಪ ಬ್ರಾಂಡ್ ಇದು? ಯುರೋಪ್ ಅದೇ ಕೊಟ್ಟಿದೀವಿ. ಎಷ್ಟು ಸಿಗುತ್ತೆ ಸರ್ ಇದು ನಮಗೆ? ಕಂಪ್ಲೀಟ್ ಡೋರ್ ಬಂದ್ಬಿಟ್ಟು ನಿಮ್ಗೆ ಒಂದು 25,000 ಒಳಗೆ ಬರುತ್ತೆ. ಫ್ರೇಮ್ ಡೋರ್ ಎಲ್ಲ ಸೇರಿಸಿ. ಇದೆಲ್ಲ ಲಪೋತ್ರ ಕೊಟ್ಟಿರೋ ತರ ಎಡ್ಜ್ ಬೀಡಿಂಗ್ ಕೊಟ್ಟಿದೀವಿ. ಎಡ್ಜ್ ಬೀಡಿಂಗ್ ಲಪೋತ್ರ ಹಾಕಿದ್ದೀರಾ. ಸರಿ ಸರ್ ಒಳಗಡೆ ಹೋಗೋಣ.
ಸೊ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ಸರ್ ಇದ್ಯಾವುದು ಟೈಲ್ಸ್ ಇದು ಬೇರೆ ನಾರ್ಮಲ್ 2x4 ಟೈಲ್ಸ್ ಕೊಟ್ಟಿದೀವಿ ಇಲ್ಲಿ 2x4 ಟೈಲ್ಸ್. ಓಕೆ. ಸೊ ನಿಮ್ಗೆ ಆಲ್ಮೋಸ್ಟ್ 8 ಫೀಟ್ ಬಂದಿದೆ. 8 ಫೀಟಿಗೆ 11 ಫೀಟ್ ಓಪನ್ ಕಿಚನ್. ಓಪನ್ ಕಿಚನ್ ಇಲ್ಲೇ ಬಂದಿದೆ. ಅದು ಸ್ವಲ್ಪ ಅಲ್ಲಿ ಸರ್ ಅದು ಎಲ್ಲ ಬೇರೆ ಬೇರೆ ಟೈಲ್ಸ್ ನ ಯೂಸ್ ಮಾಡಿರೋದಲ್ಲ. 2x4 ವಾಲ್ ಕ್ಲಾಡಿಂಗ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಕಿಚನ್ ಗೆ 4 ಫೀಟ್ ತನಕ. ಕಿಚನ್ ಎಷ್ಟು ಸಿಗ್ತಾ ಇದೆ ನಮಗೆ? ಕಿಚನ್ ನಿಮ್ಗೆ 8 ಫೀಟ್ ಬಂದಿದೆ. 8 ಫೀಟಿಗೆ 4 ಫೀಟ್ ಇದೆ. ಓಕೆ ಓಕೆ. ಇದು ಸರ್ ವಿಂಡೋ ಎಷ್ಟು ಬರ್ತಾ ಇದೆ? ವಿಂಡೋ ನಿಮ್ಗೆ 4 ಫೀಟಿಗೆ 3 ಫೀಟ್ ಬಂದಿದೆ. ಸರ್ ಇಲ್ಲಿ ನಾವೇನೇನ್ ಮಾಡಿದೀವಿ ಇಲ್ಲಿ? ಇಲ್ಲಿ ನಮ್ದು ಬೇರೆ ಗ್ರಾನೈಟ್ ಒಂದು ಕೊಟ್ಟಿದೀವಿ, ಸಿಂಕ್ ಅಂಡ್ ಟ್ಯಾಪ್ ಒಂದು ಕೊಟ್ಟಿದೀವಿ. ಓಕೆ ಓಕೆ. ಸರ್ ಇದೆಲ್ಲ ಗ್ರಾನೈಟ್ ಎಷ್ಟು ಬರ್ತಿದೆ? ಗ್ಯಾಲಕ್ಸಿ ಬ್ಲಾಕ್ ಇದು ನಿಮಗೆ 115 ಒಳಗಡೆ ಬರುತ್ತೆ ಇದು. ಓಕೆ ಓಕೆ. ಸರ್ ಇನ್ನೇನಿದೆ ಇಲ್ಲಿ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಒಂದು ಬಂದಿದೆ. ಕಾಮನ್ ವಾಶ್ರೂಮ್ ಸಿಗ್ತಿದ್ಯಾ? ಹಾ. ಸೊ ಟೈಲ್ಸ್ ಕ್ಲೈಂಟ್ ಬಂದ್ಬಿಟ್ಟು ಜಾಸ್ತಿ ಕಾಸ್ಟ್ಲಿ ಏನು ಹಾಕ್ಸ್ಕೊಂಡಿಲ್ಲ, ಬಾಡಿಗೆ ಮನೆ ಇರೋದ್ರಿಂದ. ಇದು ಬಾಡಿಗೆ ಮನೆ ಬರ್ತಿದ್ಯಾ? ಸೊ ನಾರ್ಮಲ್ 50 ರೂಪೀಸ್ ಒಳಗಡೆ ಟೈಲ್ಸ್ ಬಂದಿದೆ. ಸರ್ ಅದು ಡಬಲ್ ಶೇಡರ್ ಟೈಲ್ಸ್ ಬಂದಿರೋಂಗಿದೆ ಅಲ್ಲ? ಇಲ್ಲ ಮೇಡಮ್, ಸಿಂಗಲ್ ಟೈಲ್ಸ್ ಅದು. ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಡಾರ್ಕ್ ಕಲರ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಲೈಟ್ ಕಲರ್ ಕೊಟ್ಕೊಂಡಿದ್ದಾರೆ. ಸೊ ಇದು ಒಂದು ಕಾಂಬಿನೇಷನ್ ಅಲ್ಲಿ ಬರುತ್ತೆ ನಿಮ್ಗೆ. ಇದು ವಾಶ್ರೂಮ್ ನಮ್ಗೆ ಎಷ್ಟು ಸಿಗ್ತಾ ಇದೆ? 4 ಫೀಟಿಗೆ ನಿಮ್ಗೆ 6 ಫೀಟ್ ಬಂದಿದೆ. ಓಕೆ. ಕೆಳಗಡೆ ಎಲ್ಲ ಆಂಟಿ ಸ್ಕಿಟ್ ಟೈಲ್ಸ್. ಸರ್ ಇದು ಡೋರ್ ಬಗ್ಗೆ ಸ್ವಲ್ಪ ಹೇಳಿ. ಸೊ ಜನರಲ್ ಆಗಿ ನಾವು ಬಾತ್ರೂಮ್ಸ್ ಎಲ್ಲ ಬಂದ್ಬಿಟ್ಟು WPC ಡೋರೇ ಕೊಡ್ತೀವಿ. WPC ನೇ ಕೊಟ್ಟಿದೀವಿ. ಇಲ್ಲೋ ಫ್ರೇಮು ಡೋರ್ ಶಟರ್ ಬಂದ್ಬಿಟ್ಟು WPC. ಎಷ್ಟು ಸಿಗ್ತಾ ಇದೆ? 8000 8000 ಒಳಗಡೆ ಬರುತ್ತೆ ನಿಮಗೆ. 8000 ಒಳಗಡೆ ಬರುತ್ತೆ. ನಂಗೆ ಎಂಟ್ರಿ ಆಗುವಾಗ ನಿಮ್ಗೆ ಇಲ್ಲೊಂದು ಕಾಮನ್ ಬೆಡ್ರೂಮ್ ಬಂದಿದೆ. ಕಾಮನ್ ಬೆಡ್ರೂಮ್. ಇದೆಲ್ಲ ಯಾವ ಡೋರ್ ಸರ್? ಸೊ ಇದು ಲ್ಯಾಮಿನೇಟ್ ಡೋರ್ಸ್ ಕೊಟ್ಟಿದೀವಿ. ಲ್ಯಾಮಿನೇಟೆಡ್ ಡೋರ್ ಬರ್ತಿದೆ. ಇದೆಷ್ಟು ಬರುತ್ತೆ ನಮಗೆ? ಇದು ರೆಡ್ ಸಾಲ್ ಫ್ರೇಮ್ ಸರ್ ಇದು? ರೆಡ್ ಸಾಲ್ ಫ್ರೇಮ್ ಕೊಟ್ಟಿದೀವಿ. ಡೋರ್ ಫ್ರೇಮ್ ಎಲ್ಲ ಸೇರಿಸಿ ನಿಮ್ಗೆ ಒಂದು 18000 ರೂಪಾಯಿ. 18000. ಸರ್ ಇದು ರೂಮ್ ಎಷ್ಟು ಸಿಗ್ತಾ ಇದೆ ನಮಗೆ? ರೂಮ್ ಬಂದ್ಬಿಟ್ಟು ನಿಮ್ಗೆ 10x10 ಬಂದಿದೆ. 10x10 ಸಿಗ್ತಾ ಇದೆಯಾ? ಇದು ವಿಂಡೋ? ವಿಂಡೋ ಬಂದು ಸೇಮ್ ನಾರ್ಮಲ್ ಸೈಜ್ ಅಲ್ಲಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದೀವಿ. ಓಕೆ ಓಕೆ ಸರ್. ಸೊ ಈಗ ನಾವು ಇಲ್ಲೊಂದು ಸ್ಟೋರ್ ರೂಮ್ ಇದೆ ನಿಮಗೆ, ಅದು ತೋರಿಸ್ಕೊಡ್ತೀನಿ. ಸೊ ಇದು ಒಂದು ಗ್ಯಾರೇಜ್ ಸ್ಟೋರ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಸ್ಟೋರ್ ರೂಮ್ ಎಷ್ಟು ಸಿಗ್ತಾ ಇದೆ ನಮಗೆ? ಸ್ಟೋರ್ ರೂಮ್ ನಿಮಗೆ ಒಂದು 6 ಫೀಟಿಗೆ 4 ಫೀಟಿಗೆ ನಿಮ್ಗೆ ಒಂದು 10 ಫೀಟ್ ಬಂದಿದೆ. ಸರ್ ಅಲ್ಲೆಲ್ಲ ಮೇಲೆಲ್ಲ ಏನೋ ಕೊಟ್ಟಿದ್ದೀರಾ? ಅಲ್ಲಿ ಸ್ಟ್ಯಾಂಡ್ ತರ ಕೊಟ್ಟಿದ್ದೀವಿ. ಅದು ಕ್ಲೈಂಟ್ ತಗೊಂಡು ಹಾಕ್ಸ್ಕೊಂಡಿದ್ದಾರೆ ಅದು. ಓಕೆ ಓಕೆ. ಸರ್ ಇದು MS ಡೋರೇ ಕೊಟ್ಟಿದ್ದೀವಿ. MS ಡೋರ್. ಸೇಫ್ಟಿ ಪರ್ಪಸ್ ಗೋಸ್ಕರ ಇರ್ಲಿ ಅಂತ ಹೇಳ್ಬಿಟ್ಟು MS ಹಾಕ್ಸ್ಕೊಂಡಿದ್ದಾರೆ ಕ್ಲೈಂಟ್. ಸೊ ಇದರಲ್ಲಿ ಏನಕ್ಕಂದ್ರೆ ನಿಮ್ಗೆ ಗ್ಯಾರೇಜಸ್ ಐಟಮ್ಸ್ ಗಳು ಸ್ಟೋರ್ ವೆಹಿಕಲ್ ಏನೋ ಇದ್ರೆ ಅಲ್ಲಿ ಸ್ಟೋರ್ ಮಾಡಬಹುದು. ಸರ್ ಇವಾಗ ನೆಕ್ಸ್ಟ್ ನಾವೀಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್. ಓಕೆ ವೀಕ್ಷಕರೇ, ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಸರ್ ಇಲ್ಲೇನ್ ಸರ್ ಇಷ್ಟು ಚೆನ್ನಾಗಿದೆ ಇದು ಗೇಟ್? ಸೊ ಇಲ್ಲೊಂದು ಸೇಫ್ಟಿ ಗ್ರೇಟ್ ತರ ಬೇಕಂತ ಕೇಳಿದ್ರು ಕ್ಲೈಂಟ್. ಸೊ ಕ್ಲೈಂಟ್ ಬಂದ್ಬಿಟ್ಟು ಒಂದು ಟ್ರೆಡಿಷನಲ್ ಲುಕ್ ಬೇಕಾಗಿತ್ತು, ಅಂಡ್ ಪ್ಲಸ್ ಒಂದು ಸೇಫ್ಟಿನೂ ಬೇಕಂತ ಕೇಳಿದಾಗ CNC ಕಟಿಂಗ್ ಅಲ್ಲಿ ಮಾಡ್ಕೊಟ್ಟಿದೀವಿ. ಇಲ್ಲಿ MS ಗೇಟ್ ಕೊಟ್ಟಿದೀವಿ. MS ಗೇಟ್ ಇದು ಸ್ವಲ್ಪ ಓಮ್ ತರ ಡಿಸೈನ್ ಕೊಟ್ಟಿರೋದು. ಬನ್ನಿ ವೀಕ್ಷಕರೇ ಒಳಗಡೆ. ಸರ್ ಇದೆಲ್ಲ ಯಾವುದು ಸರ್? ಇಲ್ಲೆಲ್ಲ ಲಪೋತ್ರ ಕೊಟ್ಟಿದೀವಿ, ಆಂಟಿ ಸ್ಕಿಡ್ ಇದು. ಓಕೆ. ಇದು ಲಪೋತ್ರ ನಮ್ಗೆ ಎಷ್ಟು ಸಿಗ್ತಾ ಇದೆ? ಇದೆಲ್ಲ ನಾರ್ಮಲ್ ನಿಮ್ಗೆ 150 180 ಒಳಗಡೆ ಬಂದ್ಬಿಡುತ್ತೆ. ಸರ್ ಇಲ್ಲಿ ಸ್ಪೇಸ್ ಇದೆ. ಈ ಸ್ಪೇಸ್ ನ ನಾವೇನ್ ಯುಟಿಲೈಸ್ ಮಾಡಿದೀವಿ ಅಂದ್ರೆ ಗ್ಯಾಸ್ಗೋಸ್ಕರ ಕನೆಕ್ಷನ್ ತಗೊಂಡಿದ್ದೀವಿ. ಗ್ಯಾಸ್ ಕನೆಕ್ಷನ್ ಗೋಸ್ಕರ. ಸೊ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಒಂದು ಗ್ಯಾಸ್ ಕನೆಕ್ಷನ್ ಕೊಟ್ಟಿದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಟೈಲ್ಸ್ ಕಂಟಿನ್ಯೂ ಆಗಿದೆ ಅಲ್ಲ? ಓಕೆ ಸರ್. ಇದು ನಮಗೆ ಸ್ಟೇರ್ ಕೇಸ್ ಎಷ್ಟು ಸಿಗ್ತಾ ಇದೆ? 3.5 ಬಂದಿದೆ ನಿಮಗೆ ಸ್ಟೇರ್ ಕೇಸ್. ಸರ್ ಇದು ಯಾವುದು? MS ರೈಲಿಂಗ್ ಬಂದಿದೆ ಅವರಿಗೆ. MS ರೈಲಿಂಗ್. ಸರ್ ಇಲ್ಲೇನೋ ಸ್ವಲ್ಪ ಇದು ಕೊಟ್ಟಿದ್ದೀರಾ? ಇದು ವೆಂಟಿಲೇಷನ್ ಗು ಇರ್ಲಿ ಅಂತ ಬಿಟ್ಟು ಒಂದು ಪ್ಲಸ್ ಒಂದು ಸೇಫ್ಟಿಗೋಸ್ಕರ ಇರ್ಲಿ ಅಂತ ಬಿಟ್ಟು ಇಲ್ಲಿಂದ ಏನಾದ್ರು. ಓಕೆ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ ಫಸ್ಟ್ ಫ್ಲೋರ್ ಗೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 3.5 ಫೀಟ್ ಇದು ವಿಡ್ತ್ ಸಿಗ್ತಾ ಇದೆ. 3.5 ಹೋಗಿದ್ಯಾ? ಇಲ್ಲಿ 3.5 ಬಂದಿದೆ ಅವರಿಗೆ. ಓಕೆ. ಇಲ್ಲಿ ನೋಡ್ತಾ ಇದೀರಲ್ಲ ಬುದ್ಧ ಸ್ಟ್ಯಾಚು. ಬುದ್ಧದ್ದು ಬಂದ್ಬಿಟ್ಟು CNC ಅಲ್ಲೇ ಮಾಡ್ಸ್ಕೊಂಡಿದ್ದಾರೆ. ಅಂಡ್ ಪ್ಲಸ್ ಅಲ್ಲೊಂದು ಲೈಟ್ ಕೊಟ್ಟಿದೀವಿ, ಫೋಕಸ್ ಲೈಟ್. ಸೊ ನೈಟ್ ಇದ್ರೆ ಇನ್ನೂ ಸ್ವಲ್ಪ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಆಚೆಯಿಂದ ಇನ್ನೂ ಯೂನಿಕ್ ಆಗಿ ಕಾಣಿಸುತ್ತೆ. ಹೌದು. ಅಂಡ್ ಇಲ್ಲಿ ಎಂಟ್ರಿ ಆಗ್ತಾ ಕ್ಲಾಡಿಂಗ್ ಕೊಟ್ಟಿದೀವಿ. ಸೇಮ್ ಪಾರ್ಕಿಂಗ್ ಏನ್ ಪಾರ್ಕಿಂಗ್ ಕೊಟ್ಟಿದೀವಿ ಅದೇ ಕ್ಲಾಡಿಂಗ್ ಇಲ್ಲಿ ಕೊಟ್ಟಿದೀವಿ ವಿತ್ ಗ್ರಾನೈಟ್ ಬಾರ್ಡರ್ ಕೊಟ್ಬಿಟ್ಟು. ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ಲ ಸರ್ ಗ್ರಾನೈಟ್? ಓಕೆ ಸರ್. ಇದೆಲ್ಲ SS ರೈಲಿಂಗ್ ವಿತ್ ಗ್ಲಾಸ್ ಅಲ್ಲ? ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ. ಟಫನ್ ಗ್ಲಾಸಸ್. ಓಕೆ ಸರ್. ಇದು ಕಾರಿಡಾರ್ ನಮಗೆ ಸಿಗ್ತಾ ಇದೆ? ಕಾರಿಡಾರ್ ನಿಮಗೆ ಆಲ್ಮೋಸ್ಟ್ 4.5 ಫೀಟ್ ಬಂದಿದೆ. 4.5. ಸರ್ ಇವಾಗ ನಮ್ಗೆ ಸ್ವಲ್ಪ ಡೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಮೇನ್ ಡೋರ್ ಬಂದ್ಬಿಟ್ಟು ನಿಮಗೆ 9 ಇಂಚಸ್ ಬೈ 5 ಇಂಚಸ್ ಫ್ರೇಮ್ ಬಂದಿದೆ. ಸರ್ ಇದು ಹಿಂಗ್ ಬಂದಿದೆ.
ಸೊ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ಓಲ್ಡ್ ಸ್ಟೈಲ್ ಇರುತ್ತಲ್ಲ, ಸಿಂಪಲ್ ಗೆ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಪ್ಲಸ್ ನಿಮ್ಗೆ 3.5 feet ವಿಡ್ತ್ ಬರ್ತಾ ಇದೆ ಡೋರ್. ಓಕೆ ಓಕೆ ಸರ್, ಇದು ನಮ್ಗೆ ಎಷ್ಟು ಸಿಗುತ್ತೆ? ಎಷ್ಟಾಗಿದೆ ಇದು ಡೋರ್ ನಮ್ಗೆ? ನೋಡಕ್ ಸಿಂಪಲ್ ಆಗಿದ್ರು ಸ್ವಲ್ಪ ಕಾಸ್ಟ್ಲಿ ಆಗಿದೆ ಇದು. ಆಲ್ಮೋಸ್ಟ್ 70,000 ತನಕ. 70,000 ಬರ್ತಿದೆ ಇದು. 70,000 ಬಂದಿದೆ. ಟೀ ಕೂಡ ಸರ್ ಇದು? ಒರಿಜಿನಲ್ ಬರ್ಮಾ ಟೀಕ್. ಬರ್ಮಾ ಟೀಕ್. ಓಕೆ ಸೊ ಬನ್ನಿ ಹೋಗೋಣ ಸರ್, ಬನ್ನಿ. ಸೊ ನೀವು ಎಂಟ್ರಿ ಆಗ್ತಾರ ನೋಡ್ತಾ ಇದೀರಾ, ಇದು ಹಾಲ್ ನಮ್ಗೆ 16 feet ಬರ್ತದೆ. 16 feet ಗೆ 9 feet ಬಂದಿದೆ ಹಾಲ್. ಕೆಳಗಡೆ ಎಲ್ಲ ಯಾವ ಸರ್ ಯೂಸ್ ಮಾಡಿರೋದು? ಇಲ್ಲಿ ಬಂದ್ಬಿಟ್ಟು ನಾವು ವರ್ಟಿಫೈಡ್ ಟೈಲ್ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ. ಸ್ಮಾರ್ಟ್ ಮಾರ್ಬಲ್. ಇದು ನಮಗೆ ಪ್ರೈಸ್ ಎಷ್ಟು ಸಿಗ್ತಾ ಇದೆ? ಸ್ಟಾರ್ಟಿಂಗ್ ಪ್ರೈಸ್ ಆಫ್ ಸ್ಮಾರ್ಟ್ ಮಾರ್ಬಲ್ 100 rupees ಇಂದ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವ ತರ ಡಿಸೈನ್ಸ್ ಚೂಸ್ ಮಾಡ್ತೀರಾ ಅದ್ಮೇಲೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಯಾವುದೇ ಟೈಲ್ಸ್ ಯೂಸ್ ಮಾಡ್ತೀವಿ. ಓಕೆ ಸರ್. ಸೊ ಇಲ್ಲಿ ಬರ್ತಾ ಇರೋ ಟೈಮಲ್ಲಿ ಇಲ್ಲಿ ನಮಗೆ ಕಿಚನ್ ಇದೆ ರೈಟ್ ಸೈಡ್ ಗೆ. ಕಿಚನ್ ಈ ಕಡೆ ಇದೆ. ಓಕೆ, ಇದೇನು ಓಪನ್ ಕಿಚನ್ ಟೈಪ್? ಓಪನ್ ಕಿಚನ್ ಟೈಪ್. ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ತರ ಒಂದು ಚಿಕ್ಕದಾಗಿ ಕೊಟ್ಟಿದೀವಿ. ಯು ಶೇಪ್ ಸರ್ ಇದು ಕಿಚನ್? ಯು ಶೇಪ್ ಕಿಚನ್. ಇದು ಕಿಚನ್ ನಮಗೆ ಸಿಗ್ತಾ ಇದೆ. ಕಿಚನ್ ನಿಮಗೆ ಆಲ್ಮೋಸ್ಟ್ 8 feet ಹಿಂಗಿದೆ. ಉದ್ದ ಬಂದ್ಬಿಟ್ಟು ನಿಮಗೆ 13 feet ಬಂದಿದೆ. ಓಕೆ ಸರ್, ಇಲ್ಲಿ ನಮ್ದು ಏನೇನಿದೆ? ಇಲ್ಲಿ ನಾವು ಗ್ರಾನೈಟ್ ಕೊಟ್ಟಿದೀವಿ ಅಂಡ್ ಪ್ಲಸ್ ಒಂದು ವಾಶ್ ಸಿಂಕ್ ಒಂದು ಕೊಟ್ಟಿದೀವಿ. ಕಿಚನ್ ಟ್ಯಾಪ್ ಒಂದು ಕೊಟ್ಟಿದೀವಿ. ಇದು ಕೆಳಗಡೆ ಯಾವ್ದು ಹೇಳಿದೀವೋ ಅದೇ ತರ ಸೇಮ್ ಗ್ಯಾಲಕ್ಸಿ ಬ್ಲಾಕ್ ಅದು ಸ್ಮಾರ್ಟ್ ಮಾರ್ಬಲ್ ಗ್ರಾನೈಟ್ ಕೊಟ್ಟಿದೀವಿ. ಸರ್ ಸ್ವಲ್ಪ ಇದೇ ತರ ಬಂದಿದೆ. ಇದನ್ನ ಸ್ವಲ್ಪ ಇದು ಏನಕ್ಕಂದ್ರೆ ನಮ್ಗೆ ಲಿವಿಂಗ್ ರೂಮ್ ಅಂಡ್ ಕಿಚನ್ ಬರೋದ್ರಿಂದ ಸಪೋಸ್ ಸಡನ್ ಆಗಿ ಬರ್ತಾ ಟೈಮಲ್ಲಿ ಏಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅದನ್ನ ಕರ್ವ್ ಮಾಡ್ಬಿಟ್ಟಿದೀವಿ. ಸೊ ಅವಾಗ ಏಟು ಬೀಳ್ಬಾರ್ದು, ಸಪೋಸ್ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ಯುಟಿಲಿಟಿ ಸಿಗ್ತಿದ್ಯಾ ನಮಗೆ? ಇಲ್ಲೊಂದು ಯುಟಿಲಿಟಿ ಬಂದಿದೆ ನಿಮ್ಗೆ. ಇದು ಡೋರ್ ಎಲ್ಲ ಲ್ಯಾಮಿನೇಟೆಡ್ ಬರ್ತಿದ್ಯಾ? ಇದು ಲ್ಯಾಮಿನೇಟ್ ಡೋರ್ಸ್ ಕೊಟ್ಟಿದ್ದೀವಿ. ಓಕೆ ಸರ್, ಇದು ಯುಟಿಲಿಟಿ ಎಷ್ಟು ಸಿಗ್ತಾ ಇದೆ? ಯುಟಿಲಿಟಿ ನಿಮಗೆ ಆಲ್ಮೋಸ್ಟ್ 3.5 feet ಬಂದಿದೆ. 3.5 ಯುಟಿಲಿಟಿ ಅಂಡ್ ಒಂದು ಸಿಂಕ್ ಒಂದು ಕೊಟ್ಟಿದ್ದೀವಿ ಇಲ್ಲಿ. ಸರ್ ಇದೆಲ್ಲ ಸೇಫ್ಟಿ ಪರ್ಪಸ್? ಸೇಫ್ಟಿ ಪರ್ಪಸ್ ಗೋಸ್ಕರ ಕ್ಲೈಂಟ್ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ಗಾರ್ಡನ್ ತರಾನು ಮಾಡ್ಕೊಬಹುದು. ಇಲ್ಲ ನಿಮ್ಗೆ ವೆಸಲ್ಸ್ ಅನ್ನ ಇಟ್ಕೊಳ್ಬೇಕು, ಇಲ್ಲ ಮೆಟೀರಿಯಲ್ ಐಟಮ್ಸ್ ಅನ್ನ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದೇನಿದೆ ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಬೇರ್ ಮಾಡ್ಕೊಂಡಿದ್ದಾರೆ. ಇದು ಮಳೆ ಬಂದ್ರೆ ಇದು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿರೋದಾ? ಶೀಟ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಸರ್. ಅಂಡ್ ಇಲ್ಲಿ ಇಂಟೀರಿಯರ್ಸ್ ಅಲ್ಲಿ ಪೂಜಾ ರೂಮ್ ನ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟ್. ಇಂಟೀರಿಯರ್ಸ್ ಅಲ್ಲೇ ಪೂಜಾ ರೂಮ್ ನ ಮಾಡಿಸ್ಕೊಂಡಿದ್ದಾರೆ. ಸರ್ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೇನ್ ನೋಡ್ತಾ ಇದೀರಾ, ಪ್ರಭಾವಲಿ ಡೋರು ಮತ್ತೆ ಇದೆಲ್ಲ ಕಂಪ್ಲೀಟ್ ಸೇರಿಸಿ 80,000 rupees. 80,000 ರೂಪಾಯಿ. ಬರೀ ಡೋರ್ ಮಾತ್ರ ಆಗಿದೆಯಾ ಫುಲ್ ಆಗಿದೆಯಾ? ಫುಲ್ ಪ್ರಭಾವಲಿ ಡೋರ್ 30,000 ರೂಪಾಯಿ, 40,000 ರೂಪಾಯಿ ಪ್ರಭಾವಲಿಗೆ ಆಗಿದೆ. ಮೇಲೆ ಮೇನ್ ನೋಡ್ತಾ ಇದ್ರು ಪಾಲಿಶಿಂಗ್ ಎಲ್ಲ ಸೇರಿಸಿ 80,000 ಬಂದಿದೆ ನಿಮಗೆ. ಸೊ ಒಳಗಡೆ ಸರ್ ಇದೆಲ್ಲ ಟೀ ಕುಡ್ ಕಂಪ್ಲೀಟ್ ಟೀ ಕುಡ್ ಹಾಕ್ಸ್ಕೊಂಡಿದ್ದಾರೆ. ಓಕೆ. ಅಂಡ್ ಪೂಜಾ ರೂಮ್ ನ ಬಂದ್ಬಿಟ್ಟು ಇದು ಇಂಟೀರಿಯರ್ಸ್ ಅಲ್ಲಿ ಮಾಡಿ. ಪೂಜಾ ರೂಮ್ ನಮ್ಗೆ ಸಿಗ್ತಾ ಇದೆ ಸರ್? ಪೂಜಾ ರೂಮ್ ನಿಮ್ಗೆ ಆಲ್ಮೋಸ್ಟ್ 4 feet ಹಿಂಗಿದೆ. 4 feet. ಉದ್ದ ಬಂದ್ಬಿಟ್ಟು ನಿಮ್ಗೆ 6 feet ಬಂದಿದೆ. ಸರ್ ಇದು ಬೇರೆ ಟೈಲ್ಸ್ ಅನ್ಸುತ್ತಲ್ಲ ಪೂಜಾ? ಇಲ್ಲಿ ಒಂದ್ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೈಂಟ್ ಹಾಕ್ಸ್ಕೊಂಡಿದ್ದಾರೆ. ಇದೊಂದೇ ಒಂದು ಸಿಂಗಲ್ ಟೈಲ್ ಮಾತ್ರ ವೈಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಅಲ್ಲಿ ಗ್ರಾನೈಟ್ ಇಲ್ಲ ಗ್ರಾನೈಟ್ ವೈಟ್ ಗ್ರಾನೈಟ್ ಬಂದಿರೋದು. ಸರ್ ಇದು ನಮ್ಗೆ ಪ್ರೈಸ್? ಇದು ಸೇಮ್ 100 rupees ಏನಿರುತ್ತೆ 100 ರೂಪಾಯಿ ಹಂಗೆ ಬರ್ತಿದೆ. ಸರ್ ಇಲ್ಲೇನೋ ನೀವು ಹೇಳಲಿಲ್ಲ ಅಲ್ಲಿ ಸ್ವಲ್ಪ. ಇಲ್ಲಿ ಸ್ಟೋರ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಏನಕ್ಕಂದ್ರೆ ಇದು ಸ್ಟೇರ್ ಕೇಸ್ ಮಧ್ಯದಲ್ಲಿ ಬಂದಿರೋದ್ರಿಂದ ಈ ಕಡೆ ಸ್ಟೋರ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಸೊ ಬನ್ನಿ ಈಗ ಕಾಮನ್ ಬೆಡ್ರೂಮ್ ತೋರಿಸ್ತೀನಿ. ಸರ್ ಇದು ಡೋರ್ ಲ್ಯಾಮಿನೇಟ್ ಡೋರ್ಸ್ ಎಲ್ಲ ಒಂದೇ ತರಾನೇ ಯೂಸ್ ಮಾಡ್ಕೊಂಡಿದ್ದಾರೆ. ಚೇಂಜಸ್ ಏನು ಮಾಡಕ್ ಹೋಗಿಲ್ಲ. ಲ್ಯಾಮಿನೇಟ್ ಡೋರ್ಸ್ ಅಲ್ಲೂ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಬರುತ್ತೆ. ಸರ್ ಸ್ವಲ್ಪ ಹೈಟ್ ಕೊಟ್ಟಿರೋ ತರ ಇದೆ ಅಲ್ಲ ಇದು? ಹೌದು. ಸೊ ಗುಬೇರನ್ ಮೇಲೆ ಸ್ವಲ್ಪ ಹೈಟ್ ಇರಬೇಕಂತ ಹೇಳ್ಬಿಟ್ಟು ಈ ಬೆಡ್ರೂಮ್ ಚೂರ್ ಹೈಟ್ ಮಾಡಿಸ್ಕೊಂಡಿದ್ದಾರೆ. ಸರ್ ತುಂಬಾ ವಿಶಾಲವಾಗಿ ಬಂದಿದೆ ಸರ್. ಹೌದು, ನಿಮ್ಗೆ 14 feet ಗೆ 12 feet 12 feet 14 feet ಗೆ. ಓಕೆ ಸರ್, ಇದೆಲ್ಲ ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಒಂದೇ ಒಂದು ವಿಂಡೋ ಇಲ್ಲ, ಕ್ರಾಸ್ ವೆಂಟಿಲೇಷನ್ 2 ವಿಂಡೋ ಕೊಟ್ಟಿದ್ದೀವಿ. ಸರ್ ಇವಾಗ ಇದು ಹಾಲ್ ಅಂತ ಹೇಳಿದ್ರಿ, ವಾಶ್ರೂಮ್ ಇಲ್ವಾ? ಕಾಮನ್ ಬಾತ್ರೂಮ್ ಗೆಸ್ ಮಾಡಿ ಎಲ್ಲಿರುತ್ತೆ ಅಂತ ನೋಡೋಣ. ಇಲ್ಲೂ ಕೂಡ ಇಲ್ಲ ಸರ್, ರೂಮ್ ಅಲ್ಲಿ ಕೂಡ ವಾಶ್ರೂಮ್ ಇಲ್ಲ. ಮತ್ತೆ ಎಲ್ಲಿರುತ್ತೆ ಗೆಸ್ ಮಾಡಿ. ಸರ್ ಎಲ್ಲ ಕವರ್ ಆಯ್ತು, ಇನ್ನೂ ಒಂದು ಮಿಸ್ಸಿಂಗ್ ಇದೆ. ಇಲ್ಲೇ ಕೊಟ್ಟಿರೋದಾ? ಇಲ್ಲಿ ಕೊಟ್ಕೊಂಡಿದ್ದಾರೆ. ಇದು ಇಂಟೀರಿಯರ್ ಅಲ್ಲಿ ಕೊಟ್ಟಿದ್ದಾರೆ. ಇಂಟೀರಿಯರ್ ಕವರ್ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ನಿಮ್ಗೆ ವಾಶ್ ಬೇಸಿನ್ ಬಂದಿದೆ ಹ್ಯಾಂಡ್ ವಾಶಿಗೆ. ಸರ್ ಇದು ಬೇರೆ ಟೈಲ್ಸ್ ಅಲ್ಲ? ಇಲ್ಲ, ಬಾತ್ ಕಿಚನ್ ಅಲ್ಲಿ ಏನ್ ಹಾಕಿದೀವೋ ಅದೇ ಅದೇ ಟೈಲ್ಸ್ ಇಲ್ಲಿ ಯೂಸ್ ಮಾಡಿದೀವಿ. ಬಾತ್ರೂಮ್ ಇಲ್ಲಿ ಏನ್ ನೋಡ್ತಾ ಇದೀರಾ, ವಿಶಾಲವಾದಂತ ಬಾತ್ರೂಮ್.
ಆಲ್ಮೋಸ್ಟ್ 5.5 feet ಅದು ವಾಶ್ರೂಮ್ 5.5 feet ಇದೆಯಾ 5.5 ಸರ್ feet ಇದು ಟೈಲ್ಸ್ ಟ್ರಿಬಲ್ ಕಲರ್ ಅಲ್ಲಿ ಬಂದಿರೋ ತರ ಇದೆ ಅಲ್ಲ ಇಲ್ಲ ಅದೊಂದು ಟ್ರಿಪಲ್ ಕಲರ್ ಆದ್ರೆ ನಿಮ್ಗೆ ಡಿಸೈನ್ ಸೆಂಟ್ರಲ್ ಕೊಟ್ಟಿದೀವಿ ಇದೆಲ್ಲ ಒಂದೇ ಸಿಂಗಲ್ ಟೈಲ್ ಒಂದೇ ಸಿಂಗಲ್ ಟೈಲ್ಸ್ ಅದನ್ನ ಕಾಂಬಿನೇಷನ್ ಅಲ್ಲಿ ಕೂಡ್ಸಿದೀವಿ ಓಕೆ ಟ್ರಿಬಲ್ ಕಾಂಬಿನೇಷನ್ ತರ ಕಾಣಿಸ್ತಾ ಇದೆ ಇದು ಕೆಳಗಡೆ ಎಲ್ಲ ಆಂಟಿ ಸ್ಕಿಟ್ ಕೊಟ್ಟಿದೀವಿ ಸರ್ ಯಾವ್ದು ಸರ್ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿರೋದು ಇವ್ರಿಗೆ ನಾವು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ ಕಮೋಡ್ ಎಲ್ಲ ವಾಲ್ ಮೌಂಟೆಡ್ ಕಮೆಂಟ್ ಮಾಡಿಲ್ಲ ಫ್ಲೋರ್ ಮೌಂಟೆಡ್ ಕಮೋಡ್ ಮಾಡಿದೀವಿ ಸರ್ ಅದು ಯೂಸ್ ಮಾಡಿದೀವಿ ಸರ್ ಇದು 10 feet ವರೆಗೂ ಟೈಲ್ಸ್ ಕೊಟ್ಟಿರೋದಾ ಹೌದು ಓಕೆ ನೆಕ್ಸ್ಟ್ ಇವಾಗ ಮೇಲ್ ಹೋಗೋಣ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ ಸರ್ ಇಲ್ಲೆಲ್ಲ ಬೇರೆದೆಲ್ಲ ಹಾಕಿರೋದು ಇಲ್ಲಿ ನಾವು ಜನರಲ್ ಆಗಿ ಬಂದ್ಬಿಟ್ಟು ಎಸ್ ರೈಲಿಂಗ್ ಹೋಗ್ತಾರೆ ಕ್ಲೈಂಟ್ ಇವ್ರಿಗೆ ಬಂದ್ಬಿಟ್ಟು ವುಡನ್ ಅಲ್ಲೇ ವಿತ್ ಗ್ಲಾಸ್ ಅಲ್ಲಿ ಹೋಗಿದೆ ಗ್ಲಾಸ್ ಬ್ಯಾಕ್ ಅಂತ ಕೇಳಿದ್ರು ಸರ್ ಇದು ಸ್ಟೈಲ್ಸ್ ಗೆ ಸ್ವಲ್ಪ ಕಾಂಬಿನೇಷನ್ ಡಿಫರೆಂಟ್ ಇದೆ ಅಲ್ಲ ರೈಸರ್ ಬಂದ್ಬಿಟ್ಟು ನಾವು ವೈಟ್ ಕೊಟ್ಟಿದೀವಿ ಅಂಡ್ ಸ್ಯಾಂಡ್ವಿಚ್ ಮಾಡ್ಸಿದೀವಿ 40 mm ಟೈಲ್ಸ್ ಕೊಟ್ಟಿದೀವಿ ಇದು ನೋಡ್ತಾ ಇದೀರಲ್ಲ ಇದು 40 mm ಕೊಟ್ಟಿದೀವಿ ಅಂಡ್ ರೈಸರ್ ಬಂದ್ಬಿಟ್ಟು ನಿಮ್ಗೆ ವೈಟ್ ಕಲರ್ದು ಅಂಡ್ ಸ್ಮಾರ್ಟ್ ಮಾರ್ಬಲ್ ಏನಿದೆಯೋ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ತರ ಹೌದು ಸರ್ ಇದು ಸ್ಟೇರ್ ಕೇಸ್ ನಮಗೆ ಎಷ್ಟು ಸಿಗ್ತಾ ಇದೆ ನಿಮ್ಗೆ ಆಲ್ಮೋಸ್ಟ್ 3.5 feet ಬಂದಿದೆ ಸ್ಟೇರ್ ಕೇಸ್ 3.5 ಬರ್ತಿದೆ ಸೊ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ಗೋಸ್ಕರ ಕ್ಲೈಂಟ್ ಕೇಳಿದ್ರು ಸೊ ವಿಂಡೋ ಒಂದು ಪ್ರೊವೈಡ್ ಮಾಡಿದೀವಿ ಸರ್ ಇದು ವಿಂಡೋ ತುಂಬಾ ದೊಡ್ಡದಾಗಿದೆ ಎಷ್ಟು ಸಿಗ್ತಾ ಇದೆ ಉದ್ದ ಫುಲ್ ಲೆಂತ್ ಕೊಟ್ಟಿದೀವಿ ನಿಮ್ಗೆ 3 feet ಗೆ ಆಲ್ಮೋಸ್ಟ್ 7 feet ವಿಂಡೋ ಕೊಟ್ಟಿದೀವಿ ಸರ್ ಮತ್ತೆ ಬೆಳಕಿನೆಲ್ಲ ಬರ್ತಾ ಇದೆ ಇಲ್ಲಿ ಬೆಲ್ಕೆ ಸ್ಕೈಲೈಟ್ ಇದೆ ಸ್ಕೈಲೈಟ್ ಒಂದು ಕೊಟ್ಟಿದೀವಿ ಇಲ್ಲಿ ಸೊ ಆಕ್ಚುಲಿ ಪೂಜಾ ರೂಮ್ ಮೇಲೆ ಸ್ಕೈಲೈಟ್ ಬಿಲ್ ಪ್ಲಾನ್ ಮಾಡಿದ್ರು ಸೊ ಅದಕ್ಕೋಸ್ಕರ ಸ್ಕೈಲೈಟ್ ಒಂದು ಪ್ರೊವೈಡ್ ಮಾಡಿದೀವಿ ಬನ್ನಿ ವೀಕ್ಷಕರೇ ಹಾಗೆ ಮೇಲೆ ಹೋಗೋಣ ಸೊ ಸೆಕೆಂಡ್ ಫ್ಲೋರ್ ನೀವು ಬರ್ತಾ ಇರಂಗ್ಲೇ ಸರ್ ನೋಡಬಹುದು ಇದೆ ಸರ್ ಇದು ರೂಮ್ ಬರ್ತಾ ಇದೆ ಇಲ್ಲ ಫ್ಯಾಮಿಲಿ ಲಾಂಚ್ ತರ ಬರ್ತಾ ಇದೊಂದು ಇದೆ ಫ್ಯಾಮಿಲಿ ಲಾಂಚ್ ತರ ನಿಮ್ಗೆ ಆಲ್ಮೋಸ್ಟ್ 13 feet ಗೆ 8 feet ಬಂದಿದೆ 13 feet ಗೆ 8 feet ಇಲ್ಲೇ ಸಿಗ್ತಾ ಇದೆ ಫ್ಯಾಮಿಲಿ ಲಾಂಚ್ ಒಂದು ಇದನ್ನ ವರ್ಕ್ ಸ್ಟೇಷನ್ ತರಾನು ಯೂಸ್ ಮಾಡ್ಕೊಬಹುದು ನಿಮಗೆ ಸೊ ಅದಕ್ಕೋಸ್ಕರ ಕ್ಲೈಂಟ್ ಏನ್ ಮಾಡಿದ್ದಾರೆ ಅಂದ್ರೆ ವರ್ಕ್ ಸ್ಟೇಷನ್ ಟೇಬಲ್ ನ ಇಂಟೀರಿಯರ್ಸ್ ಅಲ್ಲೇ ಮಾಡಿಸ್ಕೊಂಡಿದ್ದಾರೆ ಸರ್ ಇಲ್ಲಿ ವಾಶ್ರೂಮ್ ಬಂದಿದೆ ಅಲ್ಲ ಇಲ್ಲೊಂದು ಕಾಮನ್ ವಾಶ್ರೂಮ್ ಬಂದಿದೆ ಸೊ ಇದು ಬಂದ್ಬಿಟ್ಟು ಇದು ತುಂಬಾ ದೊಡ್ಡದಾಗಿದೆ ಸರ್ 5 feet ಗೆ 7 feet ಇದೆ ಎಲ್ಲಾ ಕಡೆ ಇದೇ ತರ ಯೂಸ್ ಮಾಡಿದಾರಲ್ಲ ಟ್ರಿಬಲ್ ಕಲರ್ ಅಲ್ಲಿ ಬಂದಿರೋ ತರ ಹೌದು ಇದು ಟೈಲ್ಸ್ ಎಷ್ಟು ಸಿಗ್ತಾ ಇದೆ ಸರ್ ಸೊ ಇದೆಲ್ಲ ನಿಮಗೆ ಒಂದು 50 rupees ಒಳಗಡೆ ಬಂದ್ಬಿಡುತ್ತೆ 50 rupees ಒಳಗಡೆ ಇದು ಏನಕ್ಕೆ ಅಂದ್ರೆ ಸಿಂಗಲ್ 2x4 ಟೈಲ್ಸ್ ಅಲ್ಲ ಇದು ಇದು ನಿಮಗೆ 18 inches ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ ಓಕೆ ಇದೆಲ್ಲ ಆಂಟಿ ಸ್ಕಿಟ್ ಟೈಲ್ಸ್ ಅಲ್ಲ ಕೆಳಗಡೆ ಓಕೆ ಸರ್ ಇಲ್ಲಿ ರೂಮ್ ಸಿಗ್ತಾ ಇದೆ ಇಲ್ಲೊಂದು ನಿಮಗೆ ಕಾಮನ್ ಬೆಡ್ರೂಮ್ ಬಂದಿದೆ ಸೊ ಸೇಮ್ ನೀವೇನ್ ನೋಡಿದ್ರ ಕೆಳಗಡೆ ಕಾಮನ್ ಬೆಡ್ರೂಮ್ ಅಲ್ಲಿ ಅದೇ ತರ ಕಂಟಿನ್ಯೂ ಆಗಿದೆ ಎಲ್ಲ ಡೋರ್ಸ್ ಓಕೆ ಸರ್ ಇದು ಯಾವ ರೂಮ್ ನಮಗೆ ಕಿಡ್ಸ್ ಬೆಡ್ರೂಮ್ ತರ ಕಾಣಿಸ್ತಾ ಇದೆ ಇದು ಕಿಡ್ಸ್ ಬೆಡ್ರೂಮ್ ಬಂದಿದೆ ನಿಮಗೆ ಈ 10 feet by 14 feet ಬಂದಿದೆ ಇದು 10 ಗೆ 14 feet ಸಿಗ್ತಾ ಇದೆ ಓಕೆ ಸೊ ಕಾಮನ್ ಬೆಡ್ರೂಮ್ ಆಯ್ತು ಕಾಮನ್ ಬಾತ್ರೂಮ್ ಆಯ್ತು ಫ್ಯಾಮಿಲಿ ಲಾಂಚ್ ಆಯ್ತು ಬಾಲ್ಕನಿ ಬೇಕಾಗಿತ್ತು ಹೌದು ಸೊ ಇಲ್ಲೊಂದು ಬಾಲ್ಕನಿ ಕೊಟ್ಟಿದೀವಿ ಬಾಲ್ಕನಿ ಇಲ್ಲಿ ಬಂದಿದ್ಯಾ ಸೊ ನಿಮಗೆ 4 feet ಗೆ 8 feet ಅದು ಬಾಲ್ಕನಿ ಒಂದು ಬಂದಿದೆ ಸರ್ ಇದು ಬಾಲ್ಕನಿ ಟೈಲ್ಸ್ ಸ್ವಲ್ಪ ಡಿಫರೆಂಟ್ ಆಗಿದೆ ನಿಮ್ಗೆ ಇದು ಆಂಟಿ ಸ್ಕಿಡ್ ಇದೆ ಕೊಟ್ಟಿದೀವಿ ಇಲ್ಲಿ ಎಸ್ ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ಇದೆಲ್ಲ MS ಅಲ್ಲ ಸರ್ MS ಅಲ್ಲಿ ಪ್ರಗೋಲಾ ಸ್ಟೈಲ್ ಮಾಡಿದೀವಿ ಓಕೆ ಸರ್ ಒಂದೇ ಬೆಡ್ರೂಮ್ ಇಲ್ಲಿರೋದು ಇಲ್ಲ ಮೇಡಮ್ ಮತ್ತೆ ಒಂದೇ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇಲ್ವಾ ಸರ್ ಇಲ್ಲಿ ಇದೆ ಮೇಡಮ್ ಕಿಡ್ಸ್ ಬೆಡ್ರೂಮ್ ಆದ್ಮೇಲೆ ಮಾಸ್ಟರ್ ಬೆಡ್ರೂಮ್ ಇರ್ಲಿ ಹೆಂಗ್ ಮಿಸ್ ಮಾಡಕ್ಕಾಗುತ್ತೆ ಮಾಸ್ಟರ್ ಬೆಡ್ರೂಮ್ ಇದೆ ಬನ್ನಿ ಇಲ್ಲಿ ಬಂದಿದ್ಯಾ ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಿದೆ ಸೊ ಇದು ಮಾಸ್ಟರ್ ಬೆಡ್ರೂಮ್ ಎಷ್ಟು ಸಿಗ್ತಾ ಇದೆ 12 feet ಗೆ 14 feet ಬಂದಿದೆ 12 ಗೆ 14 ಸಿಗ್ತಾ ಇದೆ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಗೆ ವಿತ್ ವಾಕ್ ಇನ್ ವಾರ್ಡ್ರೋಬ್ ತರ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ ದೊಡ್ಡದಾಗಿ ಮಾಡಿಸ್ಕೊಂಡಿಲ್ಲ ಸೊ ಇಲ್ಲಿ ಲೆಫ್ಟ್ ಸೈಡ್ ಗೆ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಅಂಡ್ ರೈಟ್ ಸೈಡ್ ಗೆ ನಿಮ್ಗೆ ಬಾತ್ರೂಮ್ ಬಂದಿದೆ ವಿತ್ ಗ್ಲಾಸ್ ಕೊಟ್ಕೊಂಡಿದ್ದಾರೆ ವಿತ್ ಗ್ಲಾಸ್ ವಿತ್ ಗ್ಲಾಸ್ ಬಾತ್ರೂಮ್ ಗ್ಲಾಸಿಗೆ ಬಾತ್ರೂಮ್ ಕೊಟ್ಕೊಂಡಿದ್ದಾರೆ ಸೊ ನಿಮ್ಗೆ 6.5 ಗೆ 5 feet ಅದು ಬಾತ್ರೂಮ್ ಬಂದಿದೆ 6.5 ಗೆ 5 feet ಸರ್ ಇದು ನಮಗೆ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಎಷ್ಟಕ್ಕೆ ಸಿಗ್ತಾ ಇದೆ ವಾಕ್ ಇನ್ ವಾರ್ಡ್ರೋಬ್ ತುಂಬಾ ಚಿಕ್ಕದು ಮಾಡಿಸ್ಕೊಂಡಿದ್ದಾರೆ ಏನಂದ್ರೆ ನಿಮ್ಗೆ ಆಲ್ಮೋಸ್ಟ್ 5 feet ಹಿಂಗಿದೆ 5 feet by 5 feet ವಾಕ್ ಇನ್ ವಾರ್ಡ್ರೋಬ್ ಹತ್ರ ವಾಶ್ ಬೇಸಿನ್ ಕೊಟ್ಟಿರೋದಾ ಏನಂದ್ರೆ ಬಾತ್ರೂಮ್ ಒಳಗಡೆ ಅವರಿಗೆ ವಾಶ್ ಬೇಸಿನ್ ಬೇಡ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನ ಆಚೆ ಶಿಫ್ಟ್ ಮಾಡ್ಕೊಂಡ್ವಿ ಸೊ ಬನ್ನಿ ಈಗ ನಾವು 3rd floor ಹೋಗೋಣ ಸೊ ಇಲ್ಲಿ ಸ್ಕೈಲೈಟ್ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಲ್ವಾ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದ ನೀವು ಶ್ಯಾಂಡ್ಲಿಯರ್ ನ ಸ್ವಲ್ಪ ಹಾಕಿಸ್ಕೊಂಡಿದ್ದಾರೆ ಇಲ್ಲಿ
ಸೊ ಇಲ್ಲಿ ಏರಿಯಾ ಏನಿದೆಯೋ 4 ಫೀಟ್ ಇಲ್ಲಿ ವಾಷಿಂಗ್ ಮಿಷಿನ್ ಗೋಸ್ಕರ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿರೋದಾ? ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು. ಓಕೆ ಸೊ ವಾಷಿಂಗ್ ಮಿಷಿನ್ ಗೆ ಈ ಸ್ಪಾಟ್ ಬೇಕಂತ ಕೇಳಿದ್ರು ಅವಾಗ ಮಾಡ್ಕೊಟ್ಟಿದೀವಿ. ಎಲ್ಲ ಲಪೋತ್ರನೇ ಕಂಟಿನ್ಯೂ ಆಗಿದೆಯಲ್ಲ ಸರ್? ಕಂಪ್ಲೀಟ್ ಕೆಳಗಡೆ ಏನ್ ನೋಡ್ತಾ ಇದ್ರ ಫಸ್ಟ್ ಫ್ಲೋರ್ ಇಂದ ಟಿಲ್ 3rd ಫ್ಲೋರ್ ತನಕ ಲಪೋತ್ರನೇ ಯೂಸ್ ಮಾಡಿದ್ವಿ. ಕಂಟಿನ್ಯೂ ಆಗಿದೆ. ಇದೆಲ್ಲ WPC ಡೋರಾ ಲ್ಯಾಮಿನೇಟೆಡ್ ಡೋರಾ ಸರ್? ಗೆಸ್ ಮಾಡಿ. ಮೇ ಬಿ WPC ಡೋರ್ ಅನ್ಸುತ್ತೆ. ಹೌದು, WPC ಡೋರಾ ಕೊಡ್ತೀವಿ. ಓಕೆ, ಅದೇ ಸ್ವಲ್ಪ ಸ್ಟ್ರೆಂತ್ ಟೆರಸಿಗೆ ಮಳೆ ಎಲ್ಲ ಬರ್ತಿದೆ ಅಂದಾಗ ಜಾಸ್ತಿ ಸ್ಟ್ರೆಂತ್ ಇರೋದಕ್ಕೋಸ್ಕರ. ಸೊ ಈಗ ರೈಟ್ ಸೈಡ್ ಗೆ ಇದನ್ನ 2 ಪಾರ್ಟಿಷನ್ ಮಾಡಿದೀನಿ. ಇದು ಆಮ್ಲೆ ತೋರಿಸ್ತೀನಿ ನಿಮ್ಗೆ, ಆಮೇಲೆ ತೋರಿಸ್ತೀರಾ? ಅಂತದೇನಿದೆ ಸರ್ ಅಲ್ಲಿ? ಸೊ 2 ಟೆರಸ್ ಆಗಿ ಪಾರ್ಟಿಷನ್ ಮಾಡಿದ್ದಾರೆ. ಅಲ್ಲ, ಗ್ಲಾಸ್ ಅಲ್ಲಿ ಕೊಟ್ಟಿರೋಂಗಿದೆಯಲ್ಲ, ಆಫೀಸ್ ತರ ಕಾಣಿಸ್ತಾ ಇದೆ ನನಗದು. ನಿಮ್ಗೆ ಆಮ್ಲೆ ತೋರಿಸ್ತೀನಿ ಅದು ಏನಂತ. ಓಕೆ. ಸೊ ಫಸ್ಟ್ ಈ ಟೆರಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ವಾಷಿಂಗ್ ಏರಿಯಾ ಅಂತ ಕೊಟ್ಟಿದೀವಿ. ಸೊ ಗುಬೇರನ್ ಮೂಲೆ ಯಾವಾಗ್ಲೂ ಹೈಟ್ ಇರ್ಬೇಕಂತ ಬಿಟ್ಟು ವಾಟರ್ ಟ್ಯಾಂಕ್ ನ ಸೌತ್ ವೆಸ್ಟ್ ಕೊಟ್ಟಿದೀವಿ. ಅದೆಷ್ಟು ವಾಟರ್ ನಮ್ಗೆ ಇದು ಟ್ಯಾಂಕ್ ಅದ್ ನಮ್ಗೆ ಎಷ್ಟು ಲೀಟರ್ ಸಿಗ್ತಾ ಇದೆ? ಸೊ 12,000 ಕೊಟ್ಟಿದೀವಿ. 12,000 ಒಂದು 1,500 ಇನ್ನೊಂದು 500 ಲೀಟರ್ಸ್. ಸೊ 12,000 ಲೀಟರ್ಸ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿದೀವಿ ನಾವು. ಸರ್ ಇಲ್ಲಿ ಬಟ್ಟೆ ಒಗೆಯೋದಕ್ಕೋಸ್ಕರನಾ? ಬಟ್ಟೆ ಒಗೆಯೋದಕ್ಕೋಸ್ಕರ ಕುತ್ಕೊಂಡು ಒಗೆಯೋರಿಗೆ ಈ ತರ ಹಾಕಿರೋದು. ಓಕೆ. ಅಂಡ್ ಮೇಲೆ ಬಂದ್ಬಿಟ್ಟು ಶೀಟ್ ಹಾಕ್ಸ್ಕೊಂಡಿದ್ದಾರೆ ನೆರಳಿರ್ಲಿ ಚೆನ್ನಾಗಿ ಅಂತ. ಹೌದು. ಸೊ ಇನ್ನೊಂದು ಸರ್ಪ್ರೈಸ್ ನಾನು ಕೊಡ್ಲಾ ನಿಮ್ಗೆ? ಏನು? ಇದೇನ್ ನೋಡ್ತಾ ಇದೀರಲ್ಲ, ಇದು ಮೂವಬಲ್ ಇದು. ಅಂದ್ರೆ ನಾವ್ ಯಾವಾಗ ಬೇಕಾದ್ರೂ ಇದನ್ನ ಮೂವ್ ಮಾಡ್ಕೊಬಹುದು. ನಿಮ್ಗೆ ಈ ಸ್ಪೇಸ್ ಈಗ ಯೂಟಿಲೈಸ್ ಮಾಡ್ಬೇಕಂದ್ರೆ ಸೊ ಇದಕ್ಕೆ ಸ್ಟಾಪರ್ ಅಂತ ಕೊಟ್ಟಿದೀವಿ. ಬೇರೆ ಹಿಂಗ ಹಾಕ್ಬಿಟ್ರೆ ಏನಂತಾರೆ? ಸ್ಟಾಪರ್. ಸೊ ಇದು ಲ್ಯಾಡರ್ ಬಂದ್ಬಿಟ್ಟು ಮುಂದೆ ಬರ್ಬಾರ್ದು ಅಂದ್ಬಿಟ್ಟು ಸ್ಟಾಪರ್ ಕೊಟ್ಟಿದೀವಿ. ಸ್ಕಿಡ್ ಆಗ್ಬಾರ್ದು ಅಂತ. ಹೌದು. ಸೊ ಯಾವಾಗ ನಿಮ್ಗೆ ಬೇಕಾಗಿರುತ್ತೋ ಅವಾಗ ಮಾತ್ರ ಇದನ್ನ ಯೂಟಿಲೈಸ್ ಮಾಡ್ಕೊಬಹುದು. ಮೇಲೆ ಏನಿದೆ ಸರ್? ಮೇಲೆ ಬಂದು ಸೋಲಾರ್ ಕೊಟ್ಟಿದೀವಿ ವಿತ್ ಸ್ಕೈಲೈಟ್ ಅಲ್ಲಿ ಬಂದಿದೆ. ಓಕೆ. ಅಂಡ್ ಬಟ್ಟೆ ಒಣಗಕ್ಕೋಸ್ಕರ ಯು ಆಂಗಲ್ ಕೊಟ್ಟಿದೀವಿ ಇಲ್ಲಿ. ಸೊ ಈಗ ಸರ್ ಇವಾಗ ಅದನ್ನ ತೋರಿಸಿ, ಕ್ಯೂರಿಯಾಸಿಟಿ ಇದೆ. ಸೊ ನೋಡಕ್ ಹೆಂಗಿದೆ ಅಂತ ಹೇಳಿ. ನೋಡಕ್ ನನಗೆ ಆಫೀಸ್ ತರ ಕಾಣಿಸ್ತಾ ಇದೆ. ಆಫೀಸ್ ಹಂಗ್ ಕಾಣಿಸ್ತಾ ಇದೆ ಅಲ್ವಾ? ಬಟ್ ಆಫೀಸ್ ಅಲ್ಲ. ಮತ್ತೆ ಸರ್ ಏನಿದು? ಇದು ಬಂದ್ಬಿಟ್ಟು ಒಂದು ಪಾರ್ಟಿ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಪಾರ್ಟಿ ರೂಮ್. ಸೊ ಇವಾಗ ಏನೋ ಫಂಕ್ಷನ್ ಇತ್ತು, ಕಿಚನ್ ಕೂಡ ಬಂದಿದೆ ಅಲ್ಲಿ. ಪಾರ್ಟಿ ರೂಮ್. ಸೊ ಇವಾಗ ಪ್ರತಿಯೊಂದಿಗೂ ನೀವು ಕಿಚನ್ ಮಾಡ್ಕೊಂಡ್ರೆ ಪಾರ್ಟಿ ರೂಮ್ ಅಲ್ಲಿ ಪ್ರತಿಯೊಂದಿಗೂ ನೀವು ಫಸ್ಟ್ ಫ್ಲೋರ್ ಹೋಗ್ಬೇಕು, ಕುಕಿಂಗ್ ಮಾಡ್ಬೇಕು ಏನಿದ್ರೇನು. ಸೊ ಅದು ಬದಲು ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲೇ ಕೊಟ್ಕೊಂಡಿದ್ದಾರೆ. ಸರ್ ಇದು ವಾಲ್ ಪೇಪರ್ ಸರ್? ಫ್ಲೋರ್ ವಾಲ್ ಪೇಪರ್ ಹಾಕ್ಸ್ಕೊಂಡಿದ್ದಾರೆ. ಹೆಂಗೋ ಶೀಟ್ ಹಾಕಿರೋದ್ರಿಂದ ಇಲ್ಲಿ ವಾಲ್ ಪೇಪರ್ ನೀವು ಹಾಕ್ಸ್ಕೊಬಹುದು. ಹೌದು, ಅದೇನು ಮಾಡಕ್ಕಾಗಲ್ಲ ಮೇಡಮ್. ಅದಕ್ಕೋಸ್ಕರ ವಿಂಡೋಸ್ ತಗೊಂಡಿದ್ದಾರೆ, ಓಪನಬಲ್ ವಿಂಡೋಸ್ ಕೊಟ್ಕೊಂಡಿದ್ದಾರೆ. ಸೊ ಯಾವಾಗ ಬೇಕೋ ಅವ್ರು ನೀವು ಓಪನ್ ಮಾಡ್ಕೊಂಡು. ರುಬ್ಬಕಲ್ ಕೊಟ್ಟಿರೋ ತರ ಇದೆ. ರುಬ್ಬಕಲ್ ಕೊಟ್ಟಿದೀವಿ. ಹಳೆ ಸ್ಟೈಲ್, ಹಳ್ಳಿ ಮನೆ ಕಡೆ ಸ್ಟೈಲ್ ತರ ಇದೆ ಸರ್ ಇದು. ರುಬ್ಬಕಲ್ಲು ಕೊಟ್ಟಿದೀವಿ, ಸಿಂಕ್ ಒಂದ್ ಕೊಟ್ಟಿದೀವಿ, ಗ್ಯಾಸ್ ಲೈನ್ ಒಂದ್ ಕೊಟ್ಟಿದೀವಿ. ಸೊ ಇಲ್ಲೊಂದು ಟಿವಿ ಯೂನಿಟ್ ಹೌಸ್ ಕೆಳಗಡೆ, ಹಳ್ಳಿ ಹೌಸ್ ಮೇಲೆ. ಹೌದು. ಸೊ ಇಲ್ಲೊಂದು ಟಿವಿ ಯೂನಿಟ್ ಮಾಡಿಸ್ಕೊಂಡಿದ್ದೀವಿ. ಸೊ ಇದು ಮೈನ್ ಆಗಿ ಏನಂದ್ರೆ ಕಾನ್ಸೆಪ್ಟ್, ಇವಾಗ ಎಲ್ರು ಫ್ಯಾಮಿಲಿ ಬಂದ್ರೆ ಇಲ್ಲೇ ಇರೋಣ, ಮತ್ತೆ ಪುನಃ ಕೆಳಗಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೇ ಮಾಡಿಸ್ಕೊಂಡಿದ್ದಾರೆ. ಸೊ ಇದೇನ್ ನೋಡ್ತಾ ಇದೀರಲ್ಲ, ಟೋಟಲ್ ಆಗಿ ಇದು 1 RK ಬ್ಯಾಚುಲರ್ಸ್ ತರನು ಇದಿರಬಹುದು ಅನ್ನೋ ತರ ಇಲ್ಲ, ಇದು ಕಂಪ್ಲೀಟ್ಲಿ ಓನ್ ಯೂಸ್ ಗೋಸ್ಕರ. ಓನ್ ಯೂಸಾ? ಓಕೆ. ಕೆಳಗಡೆ ಮಾತ್ರ 1 BHK ರೆಂಟಲ್ ಬಂದಿದೆ. ಅಂಡ್ ಇದೇನ್ ನೋಡ್ತಾ ಇದೀರ ಫುಲ್ ಕ್ಲೈಂಟ್ ಹೌಸ್ ಇದು ಇಂಟ್ರೆಸ್ಟ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಸರ್ ಇದೇನ್ ಡಬಲ್ ಶೇಡ್ ಬಂದಿದೆ ಇಲ್ಲಿ? ಇಲ್ಲ, ಇದು ಆಕ್ಚುಲಿ ಬಂದ್ಬಿಟ್ಟು ಫ್ಲೋರ್. ಇದು ಟೆರೆಸ್ ನಿಮ್ಗೆ. ಅದ್ರಲ್ಲಿ ಟೆರೆಸ್ ಅಲ್ಲಿ ಬಂದ್ಬಿಟ್ಟು ಅವರು ರೆಡ್ ಆಕ್ಸೈಡ್ ಪೇಂಟ್ ಹೊಡೆದಿದ್ದಾರೆ. ಇದು ಬಂದ್ಬಿಟ್ಟು ಲ್ಯಾಮಿನೇಟ್ ಶೀಟ್ ವಾಲ್ ಪೇಪರ್ ಹಾಕ್ಸ್ಕೊಂಡಿದ್ದಾರೆ. ಸರ್ ಇದು ವಾಲ್ ಪೇಪರ್ ನಮ್ಗೆ ಎಷ್ಟು ಪ್ರೈಸ್ ಬರ್ತಿದೆ? ಇದು ವಾಲ್ ಪೇಪರ್ ನಮ್ಮಿದಲ್ಲಿ ಬರಲ್ಲ, ಕ್ಲೈಂಟ್ ಬಂದ್ಬಿಟ್ಟು ಇಂಟೀರಿಯರ್ಸ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಸರ್ ಇದೆಲ್ಲ ಯಾವ್ದು ಸರ್ ಟೈಲ್ಸ್? ಇಲ್ಲಿ ಬ್ಯಾಲೆನ್ಸ್ ಆಗಿರುವ ಟೈಲ್ಸ್ ಏನಿತ್ತು ಬ್ಯಾಲೆನ್ಸ್ ಟೈಲ್ಸ್ ನ ಇಲ್ಲಿ ಯೂಟಿಲೈಸ್ ಮಾಡಿದೀವಿ ನಾವು. ಸೊ ಇದು ಕ್ಲೈಂಟ್ ಅವ್ರ ರಿಕ್ವೈರ್ಮೆಂಟ್ ಇತ್ತು, ರುಬ್ಬರ್ಕಲ್ ಬೇಕೇ ಬೇಕು ಅಂತ. ಸೊ ಅದಕ್ಕೆ ಟೆರೆಸ್ ಅಲ್ಲಿ ಹಾಕ್ಸ್ಕೊಂಡಿದ್ದೀವಿ. ನಾವು ಹಳ್ಳಿ ಕಡೆನೂ ಸಿಗಲ್ಲ ಸರ್ ಈ ತರ ಇವಾಗ. ಸೊ ಇದು ನಾವೇ ಮಾಡಿಸ್ಕೊಟ್ಟಿದೀವಿ, ನಮ್ಮಿದಲ್ಲೇ ಬಂದ್ ಮಾಡಿಸ್ಕೊಟ್ಟಿದೀವಿ. ಸರ್ ಮೇಲ್ಗಡೆ ಮೇಲೆ ಬಂದು ಶೀಟ್ ಹಾಕಿರೋದು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿದೆ ಅಂತ. ಟ್ರೆಡಿಷನಲ್ ಪ್ಲಸ್ ಮಾಡರ್ನ್. ನಿಮ್ಗೂ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ ನಂಬರ್ ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ್ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇದೆ, ವಿಸಿಟ್ ಮಾಡಿ. ಥ್ಯಾಂಕ್ ಯು.